ಆಷಾಢ ಮಾಸದ ಶುಕ್ಲ ಪಕ್ಷದಂದು ಬರುವ ಪ್ರಥಮ ಏಕಾದಶಿ ದಿನದಲ್ಲಿ ತಪ್ತ ಮುದ್ರಾ ಧಾರಣೆಯನ್ನು ಮಾಡ್ತಾರೆ. ಆ ದಿನವೇ ತಪ್ತ ಮುದ್ರಾ ಧಾರಣೆ ಮಾಡಬೇಕು ಯಾಕೆ? ಇದರ ಹಿಂದೆ ಒಂದು ಸಣ್ಣ ಕತೆ ಇದೆ, ಹೇಳ್ತೀನಿ ಕೇಳಿ. ಹಿಂದೆ ತ್ವಷ್ಟ ಗುರುವಿನ ಮಗನ ಸಾವಿಗೆ ಇಂದ್ರ ಕಾರಣನಾದ. ಅದರಿಂದ ಗುರುಗಳು ಕುಪಿತರಾಗಿ ಒಬ್ಬ ರಾಕ್ಷಸನನ್ನು ಸೃಷ್ಟಿ ಮಾಡಿರ್ತಾರೆ. ರಾಕ್ಷಸನಿಂದ ದೇವತೆಗಳಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ. ಆಗ ದೇವತೆಗಳೆಲ್ಲ ಶ್ರೀಮನ್ನಾರಾಯಣನ ಹತ್ರ ಹೋಗಿ ಬೇಡ್ಕೊಳ್ತಾರೆ. ಆಗ ನಾರಾಯಣನು ಪ್ರಸನ್ನನಾಗಿ ಅವರಿಗೆ ಹೇಳ್ತಾನೆ, ನನ್ನ ಲಾಂಛನಗಳಾದ ಶಂಖ, ಚಕ್ರ, ಗದಾ, ಪದ್ಮ ಇವುಗಳನ್ನು ನೀವು ಧರಿಸಿ ದರೀಚಿ ಮುನಿಯ ಮೂಳೆಯಿಂದ ಮಾಡಿದಂತಹ ವಜ್ರಾಯುಧದಿಂದ ನೀವು ಅವನನ್ನು ವೃತಾಸುರನ ಎಂಬ ರಾಕ್ಷಸನನ್ನು ಸಂಹಾರ ಮಾಡ್ಬೋದು ಅಂತ ಹೇಳಿದಾಗ ಎಲ್ಲರೂ ಮುದ್ರೆಗಳನ್ನು ಧಾರಣೆ ಮಾಡಿ ಅವನಿಂದ ಮುಕ್ತಿಯನ್ನು ಪಡಿತಾರೆ. ಹೀಗೆ ಅವರು ಅವರ ದೇವಲೋಕವನ್ನು ಹಿಂದೆ ಪಡ್ಕೋತಾರೆ. ಅದರಿಂದ ಆಷಾಢ ಮಾಸದ ಪ್ರಥಮ ಏಕಾದಶಿ ಎಂದು ಎಲ್ಲರೂ ಮುದ್ರೆಯನ್ನು ಧಾರಣೆ ಮಾಡಬೇಕು. ಹಾಗೆ ಈ ಮುದ್ರೆಯನ್ನು ಧಾರಣೆ ಮಾಡೋಕ್ಕೆ ಯಾವುದೇ ನಿಬಂಧನೆಗಳಿಲ್ಲ, ಯಾವುದೇ ವರ್ಣ ಆಶ್ರಮ. ಯಾರಾದರೂ ಈ ಮುದ್ರೆಗಳನ್ನು ಭಗವಂತನ ಸಾನ್ನಿಧ್ಯವನ್ನು, ಭಗವಂತನನ್ನು ನಂಬುವವರು ಎಲ್ಲರೂ ಈ ಮುದ್ರೆಗಳನ್ನು ಧಾರಣೆ ಮಾಡ್ಬೋದು. ಹಾಗೆ ಈ ಶಂಖ, ಚಕ್ರ, ಗದಾ, ಪದ್ಮ ಈ 4 ಲಾಂಛನಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ.